ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಂ ಆಯಿತು ಮಲ್ಲಪ್ಪ ಜೋತಾವರ್. ಕಾಂಗ್ರೆಸ್ ಸಿದ್ದರಾಮಯ್ಯ ಡಿಕಿಶಿ ಕುರ್ಚಿ ಕದನದಿಂದ ಹೊರಗೆ ಬಂದಿದೆ ಅನ್ನೋದಕ್ಕೆ ಒಂದಿಷ್ಟು ಉತ್ತರಗಳು ನಾವು ಹುಡುಕಬೇಕಾಗಿದೆ. ಯಾಕಂದರೆ ಗೋಧಿ ಮೀಡಿಯಾ ತನ್ನದೇ ಅಂತ ವಿಶ್ಲೇಷಣೆ ಮಾಡ್ತಾಯಿದೆ. ಆದರೆ OBC ಸಲುವಾಗಿ ನಡೆದಂಥ ಮೀಟಿಂಗ್ ಬೆಂಗಳೂರಿನಲ್ಲೇ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಘೋಷಣೆ ಮಾಡಿಕೊಂಡಿದ್ದು, ಜೊತೆಗೆ ಸಿದ್ದರಾಮಯ್ಯ ತಮ್ಮ ಶಕ್ತಿನ ಹೆಚ್ಚು ಮಾಡಿಕೊಂಡಿದ್ದು, ಅಹಿಂದವನ್ನು OBCಯನ್ನು ಅಹಿಂದವನ್ನಾಗಿ ಮಾಡಿಕೊಂಡ, ರಾಷ್ಟ್ರ ಮಟ್ಟದ ನಾಯಕ ನಾನು ಅನ್ನುವುದನ್ನು ಸ್ಪಷ್ಟವಾಗಿ ಸಂದೇಶ ಕೊಡ್ತಾ ಒಂದು ಮೀಟಿಂಗ್ ಮಾಡಿದರು ಬೆಂಗಳೂರಿನಲ್ಲೇ. OBC ಜನರನ್ನು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಒಂದುಗೂಡಿಸ್ಬೇಕು, ಮಾಡಬೇಕು, ನಾನೇ ಅವರ ನಾಯಕರನ್ನು ತೋರಿಸ್ಕೊಳ್ಳೋಲ್ಲ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ. ಮತ್ತು DK ಮತ್ತು ಅವ್ರ ಮಧ್ಯದಲ್ಲಿ ಯಾವುದೇ ಇಲ್ಲಪ್ಪ, DK ಅವ್ರ ನಾಯಕ, ನಾವು ನಾಯಕರನ್ನು ಹೊರಟಿದ್ದಾರೆ, ಅದ್ರ ಪ್ರಶ್ನೆನೇ ಇರ್ತಾ ಇಲ್ಲ. ಹೀಗಾಗಿ ಈ ಒಂದು ಏನಪ್ಪ ಅಂತ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಬುದ್ಧಿವಂತರು ಅನ್ನೋದಕ್ಕೆ ಸಾಕ್ಷಿ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ, ಅದಕ್ಕೆ DK ಬದ್ಧ ಅಂತ ಮುಗಿಸ್ಬಿಟ್ರು ಅದನ್ನು. ಮತ್ತು ಅದನ್ನು ಚರ್ಚೆ ಮಾಡೋಕ್ಕಿಂತಲೂ ಈಗೇನು ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯದ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಅಲ್ಲಲ್ಲೇ ಸರ್ವೆಗಳಾಗ್ತಾ ಇದ್ದಾವೆ. ಜೊತೆಗೆ ಜಾತಿ ಗಣತಿ ಆಗಲೇಬೇಕು ಅನ್ನುವಂಥದ್ದು, OBC ಪರ ಬ್ಯಾಟ್ ಬೀಸುವಂಥದ್ದು ಕಳೆದ ವರ್ಷಾರು ತಿಂಗಳುಗಳಿಂದ ನಮ್ಮ ರಾಹುಲ್ ಗಾಂಧಿಯವರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದರ ಪಾದಯಾತ್ರೆ ಜೊತೆ ಅದು ಸ್ಟಾರ್ಟ್ ಆಗಿದೆ. ಪಾದಯಾತ್ರೆಯಿಂದ ಅವ್ರಿಗೆ ಸ್ಪಷ್ಟ ಆಗಿಬಿಡೋದಿಲ್ಲಪ್ಪ, ಈ ದೇಶದಲ್ಲೇ OBC SC ST ಮೈನಾರಿಟಿ ಕೂಡಿದ್ರೆ ನಾವು ಗೆದ್ದು ಬಿಟ್ಟಿವಿ, ಅದು ತಪ್ಪು ಮಾಡಿದ್ರು ನಮ್ಮ ಕಾಂಗ್ರೆಸ್ ಹಿಂದಿನ ನಾಯಕರು ಅಂತೇಳಿ. ಯಾಕಂದರೆ ಅವರು ಪಾದಯಾತ್ರೆ ಮಾಡಲಿಲ್ಲ, ನೋಡಿಲ್ಲ, ಸುಮ್ಮನೆ ಅಡ್ಡಾಡೋರು ಮಾಡೋರು, ಓಟ್ ಕೊಡ್ತಾಯಿದ್ರು ಜನ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಟ್ಕೊಂಡು. ನೆಹರು ಗಾಂಧಿ ಅವರ ಹೆಸರು ಮೇಲೆ ಅದನ್ನು ಆಯ್ಕೆ ಆಗ್ತಾ ಬಂದರು. ಅವ್ರಿಗೆ ಅಂಥ ಶ್ರಮ ವಹಿಸಿ ಕಟ್ಟುವಂಥದ್ದು, ಪಕ್ಷವನ್ನು ಕಟ್ಟುವಂಥ ಸಮಯ ಬರಲಿಲ್ಲ. ಆದಷ್ಟು ಹೀಗಾಗಿ ಇಂದಿರಾ ಗಾಂಧಿಯವರಾಗಿರ್ಬೋದು, ನೆಹರು ಅವರು ಆಗಿರ್ಬೋದು, ಅದರ ನಂತರ ಬಂದ ನಮ್ಮ ರಾಜೀವ್ ಗಾಂಧಿಯವರು ಆಗಿರ್ಬೋದು, ಇವರು ಯಾರಿಗೂ ಈ ಪಾರ್ಟಿ ಕಟ್ಟೋಗಿದ್ದರು, ಇದ್ದ ಪಾರ್ಟಿನ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತೇಳಿ ತಮ್ಮ ಕೈ ಹಿಡಿಬೇಕಾದ ಅಧಿಕಾರ ಅಷ್ಟೇ ತಲೆಯಲ್ಲಿಟ್ಟುಕೊಂಡು ಪರಿವಾರವಾದನ್ನು ಬೆಳೆಸಿದ್ರು ವಿನಃ ಪಾರ್ಟಿಯನ್ನು ನಿಜವಾಗಿ ಕಟ್ಟುವಂಥ ರಿಬಿಲ್ಡ್ ಮಾಡೋದು ಅಂತೀವಿ ನಾವು. ಪ್ಯಾರಡೈಸ್ ಲಾಸ್ಟ್ ಮಾಡಿಬಿಟ್ರು ಅವರು. ಕಾಂಗ್ರೆಸ್ಸಿನ ಪ್ಯಾರಡೈಸ್ ಇತ್ತು, ಸ್ವರ್ಗ, ಅದನ್ನು ನಾಶ ಮಾಡೋದ ಕಾರಣಕರ್ತರನ್ನ ನೆಹರೂರು ಹಿಡ್ಕೊಂಡು, ಇಂದಿರಾ ಅವರು ಹಿಡ್ಕೊಂಡು ರಾಜೀವ್ ಗಾಂಧಿಯವರೆಗೆ. ಸೋನಿಯಾ ಗಾಂಧಿಯವರಂತೆ ಅವರು ನಾಯಕರಾದರೂ ತೆರೆ ಮರೆ ಹಿಂದಿದ್ದು ನೋಡೋದು ನಮಗೆಲ್ಲ ಗೊತ್ತಿದ್ದಂಥ ವಿಷಯ. ಅವರು ಅಂಥ ಸಾಹಸಿಗರಲ್ಲ ಅನ್ನೋದಷ್ಟು ಸತ್ಯದ. ಆದರೆ ಕಾಂಗ್ರೆಸ್ನ ಉಳಿಸಿಕೊಳ್ಳಲು ಪ್ರಯತ್ನ ಮಾಡಿದ್ದೀನಿ, ಸುಳ್ಳಲ್ಲ. ಅದೇನೂ ಇರಲಿ, ರಾಹುಲ್ ಗಾಂಧಿಯವರು ಯಾವಾಗ ಇಡೀ ದೇಶ ತುಂಬ ಪಾದಯಾತ್ರೆ ಮಾಡಿದರು, ದಕ್ಷಿಣದ ಉತ್ತರಕ್ಕೆ ಪೂರ್ವ ಪಶ್ಚಿಮಕ್ಕೆ ಬಸ್ ಯಾತ್ರೆ ಮಾಡಿದರು, ಸಹಜವಾಗಿ ಅವರಿಗೆ ಸ್ಪಷ್ಟ ಆಗಿದ್ದು ಇಷ್ಟು ಜನ ಕೂಡಿದ್ರೆ ನಿಶ್ಚಿತ ನಾವು ಗೆಲ್ಲಬಹುದು. ಇದು ಇವತ್ತು ನಮ್ಮ RSSಗೂ ಕನ್ಫರ್ಮ್ ಆಗ್ಯದ. ಇಲ್ಲ, ನಾವು ಇದನ್ನು ಬಿಟ್ಕೊಂಡು ಹೋದ್ರೆ, ನಾವು ಮೆರಿಟ್ ಅಂತ ಹೋದ್ವಿ ಅಂದ್ರೆ, ಮನುವಾದನ ಹಿಡ್ಕೊಂಡು ಹೋದ್ರೆ ನಾವು ಮನೆಗೆ ಹೋಗುವಂಥ ಪ್ರಸಂಗ ಬರ್ತದೆ. ಇದರಲ್ಲಿ ಎರಡು ಮಾತಿಲ್ಲ ಅಂತೇಳಿ ನಮ್ಮ ಪ್ರಧಾನಿ OBC ಅಂತೇಳಿದರು. ಸಾಧ್ಯಷ್ಟು ಮಟ್ಟಿಗೆ ಒತ್ತಿ ನೋಡಿದ್ರು ಅದನ್ನು. ಜಾತಿ ಗಣತಿಯನ್ನು ಮುಂದೆ ಹಾಕುವಂಥ ಪ್ರಯತ್ನ ಮಾಡಿದ್ರೆ ಇವತ್ತು ಪ್ರಯತ್ನ ಅದು ಇಲ್ಲ ಅಂತಲ್ಲ. ಕರ್ನಾಟಕದಲ್ಲಿ ಕಾಂತರಾಜ್ ವರದಿ ಮುಂದೆ ಹೋಗಿ ಇವರಷ್ಟು ಕಾರಣನ, ಆದರೆ ಅನ್ನುವಂಗಿಲ್ಲ ಅದನ್ನು. ಆದ್ರೆ ಮೇಲ್ಪದ್ರಲ್ಲಿ ನಾವು ಏನಪ್ಪ ಅಂತಂದ್ರೆ ಜಾತಿ ಗಣತಿ ಮಾಡೋರು, ನಾವು ಯಾರು ವಿರೋಧಿ ಅಲ್ಲ, ಮೀಸಲಾತಿ ವಿರೋಧಿ ಅಲ್ಲ, ಸಂವಿಧಾನ ವಿರೋಧಿ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ ಇರುವಂಥದ್ದು, ಜನರು ನಮಸ್ತಾನೆ ಇರುವಂಥದ್ದು ಮಾಡ್ತಾಯಿದ್ದಾರೆ. ನೋಡಿರಿ, ನಮ್ಮ OBC ಅವರು ಮುಖ್ಯಮಂತ್ರಿ ಇದ್ದಾರೆ, ನಮ್ಮಲ್ಲಿ ಎಷ್ಟು ಜನ 4 ಜನ ಮುಖ್ಯಮಂತ್ರಿ ಇದ್ದಾರೆ, ನಾವೆಲ್ಲರಿಗೂ ಅವಕಾಶ ಕೊಟ್ಟಿವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಹೊರಟಿದ್ರು. ಬಟ್ ರಾಹುಲ್ ಗಾಂಧಿ ಎಲ್ಲಿ ಹೋದಲೆಲ್ಲ ಈ OBC ಮಾತನ್ನು ಜೋರು ಮಾಡಿದರು. ಆ ನೆಲೆಯಲ್ಲೇ ಈ ನೆಕ್ಸ್ಟ್ ಸ್ಟೆಪ್ಪನಿಗೆ ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಘೋಷಣೆ ಮಾಡ್ಕೊಂಡಿದ್ದಾರೆ, ಇಲ್ಲ ಅಹಿಂದ ಅಥವಾ OBC ನಾವು ಏನಪ್ಪ ಅಂದ್ರೆ ಅವರಿಗೆ 75% ರಿಸರ್ವೇಷನ್ ಹಿಂದೂದ ಇದರಲ್ಲಿ ಬರ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಅವರ ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಇತರ ಕ್ಷೇತ್ರಗಳಲ್ಲಿ ಅವರಿಗೆ ಸೂಕ್ತವಾದಂಥ ಅವಕಾಶ ಮಾಡಿಕೊಡ್ಬೇಕು OBCಗೆ, ಅಂದರೆ ಅಹಿಂದಕ್ಕೆ ಅನ್ನುವಂಥ ಮಾತು. ಅಹಿಂದ ಹೇಳೋ ಮೂಲಕ ಸಿದ್ದರಾಮಯ್ಯನವರು ತಮ್ಮ ವಿಚಾರನೂ ಹೇಳಿದಂಗಾಯಿತು, ಜೊತೆಗೆ ತಮ್ಮ ನಾಯಕತ್ವವನ್ನು ಕರ್ನಾಟಕದಲ್ಲಿ ಭದ್ರ ಮಾಡಿಕೊಂಡಂಗಾಯಿತು ಅನ್ನುವಂಥದ್ದು ಸಹಿತ ಎದ್ದು ಕಾಣುವಂಥ ದೃಶ್ಯ ಆಗ್ಯದ. ಯಾಕಂದ್ರೆ ಆ ಸಭೆಯ ಪೂರ್ತಿಯಾಗಿ ಡಾಮಿನೇಟ್ ಮಾಡಿದವರು ಈಗ ನಿಮಗೆ ಗೊತ್ತಿದ್ದಂಗೆ ಸಿದ್ದರಾಮಯ್ಯನವರು. ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ನಡೆದದ್ದು, ಅದಕ್ಕಾಗಿ ಇವ್ರು ಆದರು ಅಂತ ನಾವು ಸಹಜವಾಗಿ ಹೇಳ್ಬೋದು. ಬಟ್ ಅವರು ಇವತ್ತು ಒಂದು ರೀತಿಯಿಂದ
ದೇಶದ OBC ಒಬ್ಬ ನಾಯಕಪ್ಪ ಅನ್ನುವಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಇನ್ನು ಅದೇ ಕಾಲಕ್ಕೆ ಇನ್ನು ಮುಂಬರುವ ದಿನಗಳಲ್ಲಿ ಇದೇ ತಿಂಗಳ 25ನೇ ತಾರೀಕಿಗೆ ಕಾಂಗ್ರೆಸ್ OBC ನಾಯಕತ್ವ ಭಾಗಿದಾರಿ ನ್ಯಾಯ ಸಮ್ಮೇಳನವನ್ನು AICC ಅಧ್ಯಕ್ಷರಂತ ಖರ್ಗೆ ಅವರು ಉದ್ಘಾಟನೆ ಮಾಡ್ತಾರೆ. ವಿರೋಧ ಪಕ್ಷದ ನಾಯಕರು ಸಮಾರೋಪ ಭಾಷಣ ಮಾಡಿರೋದಾರೆ ದಿಲ್ಲಿಯಲ್ಲಿ ಅಂತ. ಅಂದರೆ ಇನ್ನೂ ಅಷ್ಟು ದೊಡ್ಡ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥದ್ದು. ಇಲ್ಲಿ ಕೂಡಿದವರು ಸಾಕಷ್ಟು ಜನ ಇಲ್ಲೇ ಮಾಜಿ ಮುಖ್ಯಮಂತ್ರಿಗಳು, ಮಂತ್ರಿಗಳು ಅಥವಾ ಇಂಡಿಯಾದ ಬೇರೆ ಬೇರೆ ಕಡೆಯ OBC ನಾಯಕರು ಇವರೆಲ್ಲರನ್ನೂ ಕಲೆ ಹಾಕಿ ಅವ್ರದ್ದು ವಿಚಾರ ತಗೊಂಡು ಏನು ಮಾಡೋಕ್ಕೆ ಸಾಧ್ಯದಪ್ಪ ಅನ್ನುವಂಥ ಒಂದು ನೆಲೆಗಟ್ಟಿನಲ್ಲೇ ಒಂದು ಹಂತಕ್ಕೆ ಬಂದಿದ್ದಿಲ್ಲ ನಾವು ನೋಡಬೇಕಾಗಿದೆ. ಬೆಂಗಳೂರು ಘೋಷಣೆಯಲ್ಲಿ ಭಾರತೀಯ ಜನಗಣತಿ ಆಯೋಗವು ತೆಲಂಗಾಣ ಸರ್ಕಾರ ನಡೆಸಿದ ಜಾತಿ ಜನಗಣತಿ ಸಮೀಕ್ಷೆಯನ್ನು ಮಾದರಿಯಾಗಿಟ್ಟುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಜಾತಿವಾರು ಜನಗಣತಿ ಕೈಗೊಳ್ಳಬೇಕು. ಜಾತಿವಾರು ಜನಗಣತಿಯ ಪ್ರತಿ ಜಾತಿ ಮತ್ತು ವ್ಯಕ್ತಿಯ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ರಾಜಕೀಯ ಅಂಶಗಳನ್ನು ಒಳಗೊಂಡಿರಬೇಕು ಅಂತೇಳಿ ಮಂಡಳಿ ಇದೇನೊಂದು ಸಲಹಾ ಮಂಡಳಿದ ಈ ಗಂಭೀರ ಚರ್ಚೆ ಮಾಡಿ ಇದಕ್ಕೊಂದು ಒಪ್ಪಿಗೆಯನ್ನು ಕೊಟ್ಟದಂತಿದ್ದು. ಇದನ್ನು ಮಾಡೋಣಪ್ಪ ನಾವು ಅಂತೇಳಿ ಮತ್ತು ನಿಜವಾಗಿಯೂ ಒಪ್ಪುವಂಥ ವಿಷಯ. ಅದೇ ಕಾಲಕ್ಕೆ ಈ ರಾಜ್ಯದಲ್ಲಿ ಫಸ್ಟ್ ಟೈಮ್ ಆಗಿದೆ ಸಲಹಾ ಮಂಡಳಿ ಡಿಸ್ಕಷನ್ನು ಮಾಡಿ ಏನಪ್ಪ ಅಂತಂದ್ರೆ ಇಲ್ಲೇ ಬೆಂಗಳೂರು ಘೋಷಣೆ ತಿಳ್ಕೊಂಡೋದಕ್ಕೆ ಕೈ ಎತ್ತುವ ಮೂಲಕ ಒಪ್ಪಿಗೆ ಕೊಟ್ಟಿದ್ದಾರೆ. ಇದಕ್ಕೆ ಅದ್ರ ಜೊತೆಗೆ ರಾಹುಲ್ ಗಾಂಧಿ ನ್ಯಾಯ ಯೋಧ ಅನ್ನುವಂಥ ಒಂದು ಟೈಟ್ಲ್ ಅವ್ರಿಗೆ ಕೊಟ್ಕೊಂಡು ಅವ್ರ ಮೂಲಕ ಈ ಒಂದು ಮೂಮೆಂಟನ್ನು OBC ಮೂಮೆಂಟನ್ನು ದೊಡ್ಡ ಮಾಡಬೇಕು ಅನ್ನೋಂಥ ಒಂದು ದೊಡ್ಡದಾಗಿ ಮುಂದುವರಿಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತದ OBC ಕಾರಣದಿಂದಾಗಿನ ಉತ್ತರ ಪ್ರದೇಶ ಮತ್ತು ಅದರಲ್ಲಿ ಮುಖ್ಯ ಬಿಹಾರ ಇವೆರಡು ರಾಜ್ಯಗಳಲ್ಲೇ ಏನಪ್ಪ ದೊಡ್ಡ ಮನ್ವಂತರ ಬದಲಾವಣೆ ಆಯಿತು ಅನ್ನೋದು ಇತಿಹಾಸದಲ್ಲಿ ನೋಡಿದ್ದೆ ನಾವು. ಯಾಕಂದರೆ OBCಯನ್ನು ಕಾಂಗ್ರೆಸ್ ಬಿಟ್ಟ ಪರಿಣಾಮನ ಉತ್ತರ ಪ್ರದೇಶ ಕಳ್ಕೊಂಡು ಹೋಗಿಬಿಡ್ತು, ಬಿಹಾರನ ಕಳ್ಕೊಂಡು ಹೋಗಿಬಿಡ್ತು, ಮಧ್ಯಪ್ರದೇಶನ ಕಳ್ಕೊಂಡು ಹೋಗಿಬಿಡ್ತು. ಈಗ ಅನೇಕ ರಾಜ್ಯಗಳನ್ನ ಕಳ್ಕೊಂಡು ಇವತ್ತು ಅವ್ರ ತಿಳುವಳಿಕೆ ಬಂದದ್ದು ಇಲ್ಲಪ್ಪ ಇದನ್ನು ಬಿಟ್ಟರೆ ನಮಗೆ ಭವಿಷ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಅದಕ್ಕಾಗಿ ಮೀಸಲಾತಿನ 75% ಹೆಚ್ಚು ಮಾಡಬೇಕು. ಜೊತೆಗೆ ಸಂವಿಧಾನ ವಿಧಿ 15(5) ಪ್ರಕಾರ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಮೀಸಲಾತಿ ನೀಡಬೇಕು. ಖಾಸಗಿ ಮೀಸಲಾತಿ ಕೊಡಲೇಬೇಕಂತ ಒತ್ತಡ ಹಾಕುವಂಥದ್ದು. ತೆಲಂಗಾಣ ಮಾದರಿಯಲ್ಲಿ ಇಲ್ಲಿ ಜನಗಣತಿ ಆಗಬೇಕು, ಜಾತಿ ಗಣತಿ ಆಗಬೇಕು ಅಂತ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈ ಎಲ್ಲ ನೆಲೆಯಲ್ಲೇ ಈ ಒಂದು ಬೆಂಗಳೂರು ಘೋಷಣೆ ಈ ನೆಲೆಯಲ್ಲೇ ಈ ಮೊದಲ ಬಾರಿಗೆ ಒಂದು ದೃಢವಾದ ನಿರ್ಧಾರ ತೆಗೆದುಕೊಂಡ ಈ ಜಾತಿ ಗಣತಿ ಮತ್ತು ಜೊತೆಗೆ ರಿಸರ್ವೇಷನ್ನು ಜೊತೆಗೆ ಇವರಿಗೆಲ್ಲ ಏನಪ್ಪ ಅಂತಂದ್ರೆ ಭವಿಷ್ಯ ಭದ್ರ ಮಾಡುವಂಥ ಕೆಲಸ ನಾವು ಮಾಡಿದ್ವಿ ಅನ್ನೋಂಥ ಮಾಡಿದ್ದೀವಿ ಅನ್ನೋ ನೆಲೆಯಲ್ಲಿ ಇವತ್ತು ಇವರು ಮಾತಾಡೋದನ್ನು ನೋಡಿದಾಗ ಸಹಜವಾಗಿ ಮುಂಬರುವ ಇಲೆಕ್ಷನ್ಗಳಲ್ಲೇ ಚುನಾವಣೆಗಳಲ್ಲೇ BJPಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಏನಪ್ಪ ಇವರು ಅನ್ನುವಂಥ ಮಾತುಗಳು ಸಹಿತ ಇವತ್ತು ಚರ್ಚೆಗೆ ಬರ್ತಾಯಿದ್ದಾವೆ. ಏನೂ ಆಗಲಿ ಒಟ್ಟಾರೆಯಾಗಿ ಇವತ್ತು ಕಾಂಗ್ರೆಸ್ ಹಿಂದೆಂದಿಗಿಂತಲೂ ಹೆಚ್ಚು ಏನಪ್ಪ ಅಂದ್ರೆ ಜನರ ಸಮೀಪ ಹೋಗ್ತಾ ಇದೆ, ಜನರ ಮನಸ್ಸಿನ ಮಾತುಗಳನ್ನು ಕೇಳ್ತಾ ಇದೆ. ಜೊತೆಗೆ ಜನರು ಇವತ್ತು ನೋಡ್ರಿ ಬಿಹಾರ ತುಂಬ ಇವತ್ತು ಹೆಚ್ಚಿಗೆ ಏನಪ್ಪ ಅಂದ್ರೆ ಇವತ್ತು ಜನ ಕೊಡ್ತಾ ಇರೋದು ರಾಹುಲ್ ಗಾಂಧಿಯವರ ಫಂಕ್ಷನ್ಗಳಿಗೆ ಅನ್ನೋದು ಅಷ್ಟೇ ಸತ್ಯದ. ಮತ್ತು ಅಲ್ಲಿಯೂ ಸಹಿತ ಭಾಳ ಜಾಣ್ಮೆ ಹೆಜ್ಜೆ ಇಟ್ಟಿದ್ದಾರೆ ರಾಹುಲ್ ಗಾಂಧಿಯವರು. ತಮ್ಮವರು ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ ಆಗಲಿ ಅಂತಿದ್ದಾರೆ, ಅವ್ರು ಸಣ್ಣವ್ರು ಆಗ್ತಿದ್ರು ಏನೋ. ಈಗಾಗಲೇ ತೇಜಸ್ವಿ ಅವರು ಅಲ್ಲಿ ಮುಖ್ಯಮಂತ್ರಿ ಅಂತ ತಾವು ಒಪ್ಪಿಗೆನೂ ಕೊಟ್ಟಿದ್ದಾರೆ. ಆ ದಿಶೆಯಲ್ಲ ಅದು ಸತ್ಯನದ. ಯಾಕಂದ್ರೆ ಇವತ್ತು ಮೊದಲು ಎದ್ದು ನಿಲ್ಲು ಕೆಲಸ ಆಗಬೇಕಾಗಿದೆ ಕಾಂಗ್ರೆಸ್. ಆ ದಿಶೆಯಲ್ಲೇ OBCಯನ್ನು ವಿಶ್ವಾಸ ತೆಗೆದುಕೊಂಡ ಒಂದು ಹೆಜ್ಜೆ BJPಗಿಂತಲೂ ಮುಂದೆ ಇಡಬೇಕು ಮತ್ತು ಅದನ್ನು ದೊಡ್ಡ ಇಶ್ಯೂ ಮಾಡಬೇಕು 3 ದಿನದಲ್ಲೇ. ಮತ್ತು ಇದರ ಲಾಭ ಬರೋಕ್ಕೆ BJP ಅಷ್ಟೇ ತೆಗೆದುಕೋಬಾರ್ದು, ನಾವು ಅದರಲ್ಲೇ ಕೈ ಆಡಿಸ್ಬೇಕು ಅನ್ನುವಂಥ ಮಾತು. 75% ರಿಸರ್ವೇಷನ್ ಕೊಡ್ತೀವಪ್ಪ ಮಾಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡಿದ್ದರಿಂದಾಗೆ BJP ಸಹ ಇದಕ್ಕಿಂತ ಹೆಚ್ಚಿಗೆ ಹೇಳಬೇಕು, ಅದಕ್ಕಿಂತ ಕಡಿಮೆ ಹೇಳೋ ಪರಿಸ್ಥಿತಿಗಳಿಗಿಲ್ಲ. ಸಪೋಸ್ ಇದನ್ನು ವಿರೋಧ ಮಾಡಿದರೆ BJP ಔಟ್ ಆಫ್ ದ ಗೇಮ್ ಆಗುವ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಒಟ್ಟಾರೆಯಾಗಿ ಒಳ್ಳೆಯ ಪ್ಲ್ಯಾನ್ ಆದಂತಹ ಒಂದು ಲೆಕ್ಕ ಹಾಕಿಕೊಂಡು OBC, SC, ST ಮೈನಾರಿಟಿಗಳ ವಿಶ್ವಾಸನ ಗಳಿಸುವಂಥ ದೊಡ್ಡ ಪ್ರಯತ್ನವನ್ನು ಇವತ್ತು ಏನಪ್ಪ ಅಂತಂದ್ರೆ ರಾಹುಲ್ ಗಾಂಧಿಯವರೇ ಕಾಂಗ್ರೆಸ್ ಮಾಡ್ತಾಯಿದೆ. ಮೋಸ್ಟ್ಲಿ ಅದರಲ್ಲಿ ಯಶಸ್ವಿ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಅದ್ರ ಭವಿಷ್ಯ ಯಾರು ಬಲ್ಲರು. ಆದರೆ ಇಡುತ್ತಿರುವಂಥ ಹೆಜ್ಜೆಗಳು ಮಾತ್ರ ನಿಶ್ಚಿತವಾಗಿಯೂ ಕಾಂಗ್ರೆಸ್ಸಿಗೆ ಬಲ ತುಂಬುವುದರಲ್ಲಿ ಎಲ್ಲ ಮಾತಿಲ್ಲ. ಇದರಿಂದಾಗಿ ಸಹಜವಾಗಿ ಪ್ರೆಷರೈಸೇಷನ್ ಯಾರ ಮೇಲಪ್ಪ ಅಂತಂದ್ರೆ ಇದರೆಲ್ಲ ಘಟನೆಯಿಂದ ಮೋದಿಯವ್ರ ಮೇಲೆ ಆಗ್ತಾಯಿದೆ. ಮೋದಿಯವರು ಈಗಾಗಲೇ 11 ವರ್ಷಗಳ ಆಡಳಿತ ಮಾಡಿ ಭಾಳಷ್ಟು ಕ್ಷೇತ್ರಗಳಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಈ ಸಂದರ್ಭದಲ್ಲೇ ಇವರು ಏನು ದಾಳಿ ಮಾಡ್ತಾರೆ ಕಾಂಗ್ರೆಸ್ಸಿಗರು ಅದು ಒಂದು ಸ್ವಲ್ಪ BJPಗೆ ಹೆವಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ BJP ಸರ್ಕಾರ NDA ಸರ್ಕಾರದನ್ನು ನಾವು ಮರಿ ಕೂಡೋದಾಗ್ಯದ. ಅದಕ್ಕಾಗಿನ ಅವರು ಇವತ್ತು ನಾವು
ಜಾತಿಗಳಿಂದ ಮಾಡಲಿಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ನಾವು OBC ಪರ ಅಂತ ಹೇಳ್ತಾ ಇದ್ದಾರೆ. ನಾವು OBC ಪರ ಹೇಳಿದ್ರು ರಾಹುಲ್ ಗಾಂಧಿ ಅವರು ನಾವು ಮಂತ್ರಿಗಳನ್ನ ಮುಖ್ಯಮಂತ್ರಿ ಮಾಡಿದ್ವಿ ಅನ್ನುವಂಥ ಕೆಲಸವನ್ನು ಮಾತಾಡ್ತಾ ಇದ್ದಾರೆ. ಜನರಲ್ಲ ಏನೋ ಆಗಲಿ ನೋಡೋಣ ಏನಾಗ್ತದೆ. ಒಟ್ಟಾರೆಯಾಗಿ ಈಗ ಇಂದಿನ ಮಟ್ಟಿಗೆ DKC ಅವರ ಈ ಪಕ್ಷ ಒಡೆಯುವ ಮಾತು ಮಾತ್ರ ಸ್ವಲ್ಪ ಬದಿಗೆ ಹೋಗ್ಯದ. ಇದರಿಂದಾಗಿ ಮುಂದೇನು ಅನ್ನುವಂಥ ಒಂದು ಆತಂಕ ಕಾಂಗ್ರೆಸ್ಸಿಗಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. L60 ನ್ಯೂಸ್ ಅರ್ಥತೆ ಸೀತಾರಾಮಯ್ಯ ಸತ್ಯದ ಕೈಗಂಡಿ ವಂದನೆಗಳು.